ತಮ್ಮ ಸೇವೆ ಗುರುತಿಸಿ ಪಕ್ಷದಲ್ಲಿ ಕಾರ್ಮಿಕ ಘಟಕವಾದ ಇಂಟೆಕ್ ಫೆಡರೇಷನ್ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಪಕ್ಷದ ಹೈಕಮಾಂಡ್ಗೆ ಅಭಿನಂದನೆ ಸಲ್ಲಿಸುವ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗಳಿಸಲು ಶ್ರಮಿಸುವುದಾಗಿ ಇಂಟೆಕ್ ನೂತನ ರಾಜ್ಯಾಧ್ಯಕ್ಷ ಮಾಡ್ರನ್ ಶಿವಕುಮಾರ್ ತಿಳಿಸಿದರು. ಕಳೆದ 16 ವರ್ಷಗಳಿಂದ ಕಾಂಗ್ರೆಸ್ ಸಂಘಟನೆಯಲ್ಲಿ ತೊಡಗಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸಿದ ಶಿವಕುಮಾರ್ಗೆ ಪಕ್ಷ ಇಂಟೆಕ್ ಫೆಡರೇಷನ್ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ. ಈ ಸಂಬಂಧ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಈ ವೇಳೆ ರಾಷ್ಟ್ರೀಯ ಉಪಾಧ್ಯಕ್ಷ ಎಕೆ ಚೌಧರಿ ಆದೇಶ ಪತ್ರ ನೀಡಿ ಮಾತನಾಡಿದರು. ನಂತರ ಮಾತನಾಡಿದ ನೂತನ ಇಂಟೆಕ್ ರಾಜ್ಯಾಧ್ಯಕ್ಷ ಮಾಡ್ರನ್ ಶಿವು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 25ಕ್ಕೂ ಹೆಚ್ಚಿನ ಸ್ಥಾನ ಗೆಲ್ಲಲು ದುಡಿಯುತ್ತೇನೆ. ಕಾರ್ಮಿಕರ ಸಮಸ್ಯೆಗಳನ್ನು ಗುರುತಿಸಿ ಸಂಘಟನೆ ಬಲಪಡಿಸಲು ಎಂದಿನಿಂದಲೇ ಕಾರ್ಯ ಚಟುವಟಿಕೆಗೆ ಇಳಿಯುತ್ತೇನೆ ಎಂದರು. ನಮ್ಮ ಎಕೆ ಚೌಧರಿ ಸಾಹೇಬರು ಮತ್ತು ಇಂಟೆಕ್ ಸಂಬಂಧಪಟ್ಟಿರೋ ರಾಷ್ಟ್ರೀಯ ನಾಯಕರುಗಳೆಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಟು ಕರ್ನಾಟಕದ ರಾಜ್ಯ ಅಧ್ಯಕ್ಷರಾಗಿ ನನ್ನನ್ನು ನೇಮಕಾತಿ ಮಾಡಿದ್ದಾರೆ. ಬಟ್ ನೇಮಕಾತಿಯನ್ನು ನನಗೆ ಮಾಡಿರೋ ಕೆಲಸಕ್ಕೆ ನಾನು ನ್ಯಾಯ ಮಾಡಬೇಕಂತೇಳಿ ನಾನು ನನ್ನ ಕೈಯಲ್ಲಾಗಿದ್ದ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನನಗೆ ಇವತ್ತು ನನ್ನ ಅಣ್ಣನ ಸಮಾನರಾದ ಜೊನ್ನಲ ಕಿಟ್ಟಣ್ಣಗೆ ರಾಜ್ಯದ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀನಿ. ಇಂತು ನನ್ನ ತಮ್ಮ ಮೋಹನ್ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ನೇಮಕೊಂಡಿದ್ದೀವಿ. ಸಾಕಷ್ಟು ಇಲ್ಲಿ ಇನ್ನೂ ಇದ್ದಾವೆ. ಈಗ ತಾಲೂಕು ಜಿಲ್ಲೆ ಮಟ್ಟದ ಎಲ್ಲ ನಾವು ರೆಡಿ ಮಾಡಿದ್ವಿ. ಈಗ ತಮ್ಮ ಪ್ರೆಸ್ ಇದಕ್ಕೆ ಕೊಡ್ತೀನಿ. ದಯವಿಟ್ಟು ನಮ್ಮ ಇಂಟೆಕ್ಕನ್ನು ಬಲಪಡಿಸೋದಕ್ಕೆ ಎಂಟೈರ್ ರಾಜ್ಯ, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ ಪ್ರಯತ್ನ ರಾಜ್ಯ ಎಲ್ಲ ಸುತ್ತಿ 28 ಸ್ಥಾನಗಳಲ್ಲೂ ನಾನು ಸುತ್ತಿ ಕಾಂಗ್ರೆಸ್ಗೆ ಲೋಕಸಭೆಯ ಸ್ಥಾನಗಳನ್ನ ಹೆಚ್ಚು ಸ್ಥಾನಗಳನ್ನ ಬರೋದಕ್ಕೆ ನನ್ನ ಕೈಯಲ್ಲಾಗಿರೋ ಶ್ರಮ ಪಟ್ಟು ಎಂಟೈರ್ ಟೀಮ್ ಮಾಡಿಕೊಂಡು 28 ಜಿಲ್ಲೆಗಳಲ್ಲೂ ನಾನು ಹೋರಾಟ ಮಾಡಿ ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿ ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಗಳಲ್ಲೂ ಕೆಲಸ ಮಾಡಿ 20ರಿಂದ 25 ಸ್ಥಾನಗಳು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಇಡೀ ರಾಜ್ಯದಲ್ಲಿ ನಮ್ಮ ಇಂಟೆಕ್ಕನ್ನು ಬರೋ ನನ್ನ ಜವಾಬ್ದಾರಿನ ನಾನು ರಾಜ್ಯದಲ್ಲಿ ಇಂಟೆಕ್ ಅಂತ ಏನು ಅಂತ ನಾನು ತೋರಿಸೋದಕ್ಕೆ ನನ್ನ ಕೈಯಲ್ಲಾಗಿರೋ ನಾನು ಕೆಲಸ ಮಾಡ್ತೀನಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷ ಎಕೆ ಚೌಧರಿ, ಇಂಟೆಕ್ ರಾಜ್ಯ ಉಪಾಧ್ಯಕ್ಷ ಜೋಳದ ಕಿಟ್ಟಣ್ಣ, ಕಾರ್ಯದರ್ಶಿ ಮೋಹನ್, ಸುಧಾ ವೆಂಕಟೇಶ್, ನಗರಸಭೆ ಮಾಜಿ ಸದಸ್ಯ ಲಕ್ಷ್ಮಣ್ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.